ಜನ ಸೇರ್ಕೊಂಡು ಪಪ್ಪುಗೆ ಗಿಫ್ಟ್ ಅನ್ನ ಕೇಳಿದ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆಗಿತ್ತು ನಮ್ ಕಡೆ ಮಳೆ ಇರ್ಲಿಲ್ಲ. 15 ದಿನನೇ ಆಗಿತ್ತು ಅಂತ ಅನ್ಕೊಂಡಿದೀನಿ. ಇವತ್ತು ಇದ್ದಕ್ಕಿದ್ದ ಹಾಗ್ಲೇ ತುಂಬಾ ಜೋರಾಗಿ ಗುಡುಗ್ತಾ ಇತ್ತು, ಹಾಗೆ ಜೊತೆ ಗಾಳಿ ಕೂಡ ಇತ್ತು, ಮಳೆ ಕೂಡ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಮಳೆ ಮಧ್ಯಾಹ್ನ 3:30 ಮೇಲೆ ಸ್ಟಾರ್ಟ್ ಆಗಿತ್ತು. ಇವತ್ತು ಪಾಪು ಬರ್ತ್ಡೇ ಇತ್ತಲ್ವಾ, ಆಯುಷನ್ ಹುಟ್ಟು ಹಬ್ಬ ಇತ್ತು ಇವತ್ತು. ಹಾಗಾಗಿ ಕೇಕ್ ಅನ್ನ ಇಲ್ಲಿ ಆರ್ಡರ್ ಕೊಟ್ಟಿದ್ರು ಭಾವ ಅವರು ಮಲ್ಬಾರ್ ಬೇಕರಿನಲ್ಲಿ. ಬಂದು ರಾಮ್ ಮಂದಿರ್ ಪಕ್ಕ ಇದೆ ಆಯ್ತಾ. 2 ಇದೆ, ಇನ್ನ ಒಂದು ಭಟ್ಕಳ ಸರ್ಕಲ್ ಹತ್ರ ಇದೆ. ಇಲ್ಲಿ ಕೇಕ್ ತರೋದಕ್ಕೆ ಅಂತ ನಮ್ಮನೆಯವರು ಮತ್ತೆ ರಾಘವೇಂದ್ರ ಇಬ್ರುನು ಹೋಗಿದ್ರು. ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಕ್ಕಂದು ಅಪ್ಪ ಮತ್ತೆ ಅಣ್ಣ ಎಲ್ಲ ಬಂದಿದ್ರು. ಹಾಗೆ ಕಾವ್ಯ ಮತ್ತೆ ಸಂತೋಷ ಇಬ್ರುನು ಬರ್ಲಿ ಡ್ಯೂಟಿಯಿಂದ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ನಂತರ ಅವ್ರುನು ಕೂಡ ಬಂದ್ರು. ಗಂಟೆ ಸುಮಾರು 5:30 ಆಗಿತ್ತು. ಸಂಜೆ ಕೇಕ್ ಕಟಿಂಗ್ ಮಾಡ್ತಾ ಇರೋದು. ಪಾಪು ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ್ದ. ಈ ಬಾರಿ ಕೇಕ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ರು. 2 kg ಕೇಕ್ ಅನ್ನ ಮಾಡ್ಸಿದ್ರು. ನೋಡೋದಕ್ಕೂ ಕೂಡ ತುಂಬಾ ಚಂದ ಇತ್ತು. ಪಾಪುಗೆ ಇವಾಗ 8 ವರ್ಷ. ಆಯಿ ಆರತಿ ತಟ್ಟೆಲ್ಲ ರೆಡಿ ಮಾಡಿದ್ರು. ಮೊದ್ಲಿಗೆ ಆರತಿ ಮಾಡ್ಬಿಟ್ಟು ನಂತರ ಕೇಕ್ ಕಟಿಂಗ್ ಮಾಡೋದು. ನಾನು ಮತ್ತೆ ಅಕ್ಕ, ಆಯಿ, ಕಾವ್ಯ 4 ಜನ ಸೇರ್ಕೊಂಡು ಪಪ್ಪುಗೆ ಆರತಿ ಮಾಡಿದ್ವಿ. ಪಪ್ಪುಗೆ ಆರತಿ ಮಾಡಿ ಅಕ್ಷತೆ ಹಾಕಿ ಕುಂಕುಮ ಎಲ್ಲ ಇಟ್ವಿ. ಮಮ್ಮಿ ತಿನ್ಸು ಅಂತ ಹೇಳು. ಮಮ್ಮಿ ಕಡೆ ಪಪ್ಪು ತಿನ್ಸಲಿ. ಅಮ್ಮಣ ಹೋಗು. ಪಪ್ಪು ತಿನ್ನಿಸ್ತಾ. ಕೇಕ್ ಕಟಿಂಗ್ ಆಯ್ತು. ಪ್ರತಿ ವರ್ಷನೂ ಅವನಿಗೆ ಅವ್ನ್ ಹುಟ್ಟು ಹಬ್ಬ ಬಂತಂದ್ರೆ ತುಂಬಾ ಖುಷಿ. ಕೇಕ್ ಕಟಿಂಗ್ ಮಾಡಿ ಎಲ್ಲರೂ ಕೂಡ ಪಾಪುಗೆ ಕೇಕ್ ತಿನ್ಸಿದ್ರು. ಹಾಗೆ ಪಾಪು ಕೂಡ ಎಲ್ಲರಿಗೂ ಕೇಕ್ ತಿನ್ಸ್ದ. ಯಾವ ವರ್ಷನೂ ಕೂಡ ಅವನು ಕೇಕ್ ಅನ್ನ ತಿಂತಾ ಇರ್ಲಿಲ್ಲ. ಈ ವರ್ಷನೇ ಕೇಕ್ ಅನ್ನ ತಿಂದಿದ್ದು. ಎಲ್ಲರೂ ತಿನ್ಸಿದ್ದನ್ನ ಸ್ವಲ್ಪ ಸ್ವಲ್ಪ ತಿಂದ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ. ದೇವ್ರು ಒಳ್ಳೇದ್ ಮಾಡ್ಲಿ. ನನ್ ಮಗ ಏನೇನ್ ಕನ್ಸ್ ಕಂಡಿದಾನೋ ಅಂದ್ರೆ ಫ್ಯೂಚರ್ ಅಲ್ಲಿ ಕಾಣ್ತಾನೋ ಅವೆಲ್ಲ ಈಡೇರ್ಲಿ. ಎಲ್ಲರೂ ತಂದಿರುವಂತಹ ಗಿಫ್ಟ್ ಎಲ್ಲ ಕೊಡ್ತಾ ಇದ್ರು ಪಾಪುಗೆ. ಮಕ್ಳು ಎಷ್ಟು ಬೇಗನೆ ದೊಡ್ಡವ್ರಾಗ್ತಾರಲ್ವಾ. ಅಂದ್ರೆ ಪುಟಾಣಿ ಇದ್ದ. ನನ್ಗೆ ಯಾವಾಗ್ಲೂ ನನ್ ಪಾಪುಗೆ ಹೇಳ್ತಿರ್ತೀನಿ, ಮಗ ನೀನ್ ಹುಟ್ಟದಾಗ ಹೀಗಿದ್ದೆ ಅಂತೆಲ್ಲಾನು. ಬೇಗನೆ ದೊಡ್ಡವ್ರಾಗ್ತಾರಲ್ವಾ. ನೋಡ್ತಾ ನೋಡ್ತಾ ಪಾಪುಗೆ 8 ವರ್ಷ ಆಗೇ ಹೋಯ್ತು. ಗಿಫ್ಟ್ ಎಲ್ಲ ಕೊಟ್ಟಿದ್ದೆಲ್ಲ ಒಂದ್ ಕಡೆ ಇಡ್ತಾ ಇದ್ದ. ಅವನಿಗ್ ಒಂಥರ ಖುಷಿ, ಏನೆಲ್ಲ ಕೊಟ್ಟಿದ್ದಾರೇನೋ ಅಂತ. ಕೆಲವೊಂದು ಗಿಫ್ಟ್ ಅನ್ನ ಅವನೇ ಕೇಳಿದ್ದ. ನನ್ನ ಹತ್ರ ಅವನೇ ಕೇಳಿದ್ದ, ಚಿಕ್ಕಮ್ಮ ನೋಡು ನನ್ ಬರ್ತಡೆಗೆ ಇವನ್ನೆಲ್ಲ ಕೊಡ್ಸು ಅಂತ. 2 ಗಿಫ್ಟ್ ಅನ್ನ ಕೇಳಿದ್ದ, ನಾನು ಅದನ್ನ ಕೊಡ್ಸಿದೀನಿ. ಇವಾಗ ನೆಕ್ಸ್ಟ್ ಪಾಪು ಅನ್ಬಾಕ್ಸಿಂಗ್ ಮಾಡ್ತಾನಲ್ವಾ, ಅವಾಗ ನೀವು ನೋಡ್ಬಹುದು. ಎಲ್ಲರೂ ಕೊಟ್ಟು ಕಾಪಾಡು. ನಾವು ಐ ಬಾಬಾ ಕೈ ಮಾಮಗೆ
ನಂಗ್ ಬಿಡ ಬೇಡ 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 ಪಪ್ಪ ಹೋಗಿ ಮಮ್ಮಿಗೆ ನೀವಲ್ಲಿ ಎಲ್ಲರೂ ಹಿರಿಯರಿಗೆಲ್ಲ ಬಿಟ್ಟಿದ್ದೀರಾ? ಖುಷಿಯಾಗಿರೋ ಮಗ ಚಿಕ್ಕಮ್ಮ ಚಿಕ್ಕಮ್ಮ ಈಗೆಲ್ಲ ಓಪನಿಂಗ್ ಮಾಡ್ಕೊಂಡಿಲ್ಲ ಯಾವುದು ಬೇಡ ಅಲ್ಲೇ ಮಾಡ ಜಾಗ ದೊಡ್ಡದಲ್ಲಿ ನೀ ಲೈಟ್ ಬೆನ್ನ ದೊಡ್ಡದಲ್ಲ ಲೂಸಿಫರ್ ಚಲೋ ಬೆಸ್ಟ್ ಆಯ್ತು ಇದ್ರೊಳಗೆ ಮೂಲಿಗೆ ಬಿಟ್ರೆ ಆಯ್ತು ಇದು ಕ್ಯಾಂಪ್ ಇದ್ರ ನೋಡ್ರಿ ಇದು ಬುಡ ಉಲ್ಟ ಇದು ಹೇಳಿ ಮೇಲೆ ಬರು ಹಿಂಗೆ ಮಸ್ತ್ ಕಿಟಕಿ ಇಲ್ಲೋಡು ಇಲ್ಲೋಡು ಇಲ್ಲಿ 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 ಇಲ್ಲೋಡು ನಾನು ಮತ್ತೆ ಅಕ್ಕ ಇಬ್ರುನು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಖಾರೆಲ್ಲ ಹಾಕಿ ಕೊಡ್ತಾ ಇದ್ವಿ ಎಲ್ಲರಿಗೂ ತಿನ್ನೋದಕ್ಕೆ. ಮಾವ ಅವರು ತಂದ್ ಕೊಡ್ತಾ ಇದ್ರು. ಪಾಪು ಬಂದಿರೋ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇದ್ದ. ಈ ಗಿಫ್ಟ್ ಅನ್ನ ಸಂತೋಷ ಕೊಟ್ಟಿದ್ದು, ಅದೇನೋ ಬರೆಯೋದು. ಈ ಟೆಂಟ್ ಕೊಡ್ಸು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ. ನಾನೇ ಕೊಡ್ಸಿರೋದು, ಲಿಂಕ್ ಅನ್ನ ಹಾಕಿರ್ತೀನಿ ಆಯ್ತಾ. ಇದ್ ಬಂದು ಸಂತೋಷ ಕೊಡ್ಸಿರೋದು. ಇವಾಗ ಓಪನ್ ಮಾಡ್ತಾ ಇದ್ದಾನಲ್ವಾ ಪಾಪು, ಬರಿತಾ ಇದ್ದಾನೆ. ಹಾಗೆ ಮಾವ ಅವರು ಕಾರ್ ಕೊಡ್ಸಿದ್ರು. ಅವ್ರ ಅಜ್ಜಿ ಮನೆಯಿಂದ ಡ್ರೆಸ್ಸು, ಒಂದ್ ಕಾರು, ಹಾಗೆ ಒಂದು ಟಾಯ್ಸ್ ಕೊಡ್ಸಿದ್ರು. ಅದ್ ಒಂಥರ ಮಿಕ್ಕಿ ಮೌಸ್ ತರ ಇದೆ. ಇವಾಗ ಮುಂದೆ ನೀವು ನೋಡ್ಬಹುದು. ಇಲ್ಲಿ ಕುಂತಿರೋರು ಬಾವ ಅವರು, ಪಪ್ಪ ಮಗ ಇಬ್ರುನು ಸೇರ್ಕೊಂಡು ಕುಂತ್ಕೊಂಡಿದ್ದಾರೆ. ಇದು ಕೂಡ ಅವ್ರ ಅಜ್ಜಿ ಮನೆಯವ್ರು ತಂದಿರೋದೇನೆ. ಇದು ತುಂಬಾ ಚಂದ ಇದೆ, ಒಂಥರ ಲೈಟ್ ಆಗ್ತದೆ ಇದು ಬಂದು ಗಾಡಿ. ಹಂಗಲೇ ಹಿಂಗೆ ಅಂತ ಮಾಡಿದ್ರೆ ಓಕೆ ಲೈಟ್ ಬಂದು ಚಲೋ ನೋಡಿ ರಿಮೋಟ್ ನೋಡಿ ಲೈಟ್ ಲೈಟ್ ಹಾಕು ಲೈಟ್ ಹತ್ರ ಹೋಗಿ ಕಾಣೋದಿಲ್ಲ. ಲೈಟ್ ಬ್ಯಾಡ್ವಾ ಆಯ್ತು ಹೋಗಿ ಮುಗೀತದೆ. ಆಗಿಟ್ ಮತ್ತೆಂತ ಅಲ್ಲೇ ಮುಂಡರಪ್ಪನ ತಲೆ ಮೇಲೆ ಬೀಳೋದು ಹೌದಲ್ಲ, ತಂಪು ನೀರು ಹೋದಂಗೆ ಬರೋದಲ್ಲ ಪೇನು ತಂಡು ಗಾಳಿ ಸಣ್ಣ ಕಾಯಿಲೆ ಇಲ್ಲ ಚಿಕ್ಕಳಕ್ಕಿ ಬಾಬಾ ಕೂಲರ್ ಬದಲಿಗೆ ಇದೆ ಹಾಕೊಂಬೋದಲ್ಲ ಮರೆ ರಾತ್ರಿಗೆ.
ಅಥವಾ ಓಪನ್ ಮಾಡ್ಕೊಂಡು ಇದನ್ನ ಫುಲ್ ಮಾಡ್ಕೊಂಡು ಅದಕ್ಕೆ ತುಂಬೋದು. ಗೊತ್ತಿಲ್ಲ ಹಂಗೆ ಎಲ್ಲರೂ ಕೇಕ್ ತಿಂದು ಟೀ ಕೂಡ ಕುಡಿದ್ರು. ಅಕ್ಕ ಟೀ ಕೂಡ ಮಾಡಿದ್ರು. ಕೆಲವೊಂದು ಗಿಫ್ಟ್ ಆನ್ಲೈನ್ ಇಂದ ತರ್ಸಿರೋದು, ಸಂತೋಷ ಎಲ್ಲ ಕೊಟ್ಟಿರೋದು. ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ. ಇದು ಕೂಡ ಅವ್ರ ಅಜ್ಜಿ ಮನೆಯವ್ರು ತಂದಿರೋದು. ಅವನಿಗೆ ತುಂಬಾ ಇಷ್ಟ ಈ ಟಾಯ್ಸ್ ಮತ್ತೆ ಈ ಗಾಡಿ ಅಂತದೆಲ್ಲ ಕಂಡ್ರೆ ತುಂಬಾ ಇಷ್ಟ. ಹಾಗೆ ನನ್ನ ಹತ್ರ ಒಂದು ಟೇಬಲ್ ಕೇಳಿದ್ದ ಹೋಮ್ ವರ್ಕ್ ಮಾಡುವಂತದ್ದು. ಅದನ್ನು ಕೂಡ ಕೊಡ್ಸಿದ್ದೆ. ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಆ ಮನೆ ಒಳಗಡೆ ಇಟ್ಕೊಂಡಿದ್ದಾನೆ ಪಾಪು. ಅದಕ್ಕೆ ಸ್ಟೆಪ್ಲರ್ ಇರ್ತದೆ, ಕೈ ತಗೋದು ಫ್ಲಿಪ್ಕಾರ್ಟ್ ಅಲ್ಲಿ. ಇಲ್ಲ ರಿವ್ಯೂ ಮಾಡ್ಬೇಡ ವಿಡಿಯೋ. ಇದೇ ಕಲರ್ ಆಗಿತ್ತು ನಾ ಹೇಳೋದು. ಇದೇನೆ ಹೋಮ್ ವರ್ಕ್ ಮಾಡುವಂತಹ ಟೇಬಲ್. ಇದು ರಾಘವೇಂದ್ರನ್ ಹತ್ರ ಇತ್ತು. 1-2 ತಿಂಗಳು ಹಿಂದೆನೆ ಹೇಳಿದ್ದ, ಚಿಕ್ಕಮ್ಮ ಅದ್ ಒಂದ್ ಕೊಡ್ಸೋ ಆಯ್ತಾ ನನ್ಗೆ ನನ್ ಹುಟ್ಟು ಹಬ್ಬಕ್ಕೆ ಅಂತ. ಸರಿ ಮಗ್ನೆ ಅಂತ ಹೇಳಿದ್ದೆ ನಾನು. ಈ ಟೆಂಟ್ ಅನ್ನ ನಾವು ಅಂದ್ರೆ ತಂದಾಗ ಓಪನ್ ಮಾಡಿ ನೋಡಿರ್ಲಿಲ್ಲ. ಮತ್ತೆ ಹಾಗೆ ಫೋಲ್ಡ್ ಮಾಡೋದಕ್ ಬರ್ತದ್ಯೋ ಇಲ್ವೋ ಅಂತ. ಬಂದು 4 to 5 days ಆಗಿತ್ತು. ನಾನ್ ನೋಡ್ತಾ ಇದ್ದೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನನ್ಗಂತೂ ವರ್ತ್ ಅಂತ ಅನ್ಸ್ತು. ಇವೆಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದಾಗಿತ್ತು. ಹಾಗೆ ಅಕ್ಕ ಕ್ಯಾರಂ ಬೋರ್ಡ್ ಕೊಟ್ಟಿದ್ರು. ರಾಘವೇಂದ್ರ ಒಂದು ವಾಚ್ ಅನ್ನ ಕೊಟ್ಟಿದ್ದ. ಮಾಮ ಅವರು ಕಾರ್ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ಹೇಳಿದೀನಿ. ಬಂದಿರೋ ಗಿಫ್ಟ್ ಎಲ್ಲ ತೋರ್ಸಿದೀವಿ. ಡ್ರೆಸ್ ಅನ್ನ ತೋರ್ಸೋದಕ್ ಮರ್ತೋಯ್ತು. ಅಕ್ಕನ ಅಜ್ಜಿ ಮನೆಯವರು ಡ್ರೆಸ್ ಕೂಡ ಕೊಡ್ಸಿದ್ರು ಪಾಪುಗೆ. ಈ ಆಟಿಕೆ ಸಾಮಾನೆಲ್ಲ ಇತ್ತಲ್ವಾ, ಹಾಗಾಗಿ ಡ್ರೆಸ್ ತೋರ್ಸೋದು ಮರ್ತೆ ಹೋಯ್ತು. ಡ್ರೆಸ್ ಕೂಡ ತುಂಬಾ ಚಂದ ಇತ್ತು. ಆಟ ಆಡೋದಕ್ಕೆ ಶುರು ಹಚ್ಕೊಂಡಿದ್ದಾನೆ. ಅಕ್ಕ ಈ ಕ್ಯಾರಂ ಬೋರ್ಡ್ ನ ತರ್ಸ್ಕೊಟ್ಟಿದ್ದಾರೆ ಇವತ್ತು. ಅವ್ನ್ ಸ್ಕೂಲಿಗೆ ಹೋಗಿ ಬರುವಷ್ಟ್ರಲ್ಲಿ ನಮ್ಮನೆಯವ್ರ ಹತ್ರ ತರ್ಸಿಟ್ಟಿದ್ರು. ಆಟ ಆಡೋದಕ್ ಶುರು ಮಾಡ್ಕೊಂಡಿದ್ದೇನೆ. ಇವತ್ತಿನ ಬರ್ತ್ಡೇ ವ್ಲಾಗ್ ಹೀಗಿತ್ತು ಸ್ನೇಹಿತರೆ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಾನು ಒಬ್ಳೆ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೆ. ಇವತ್ತು ಫುಲ್ ಫ್ಯಾಮಿಲಿ ಜೊತೆ ಕ್ಯಾಮ್ರಾ ಮುಂದೆ ಬಂದಿದ್ದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.